ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಪ್ರವಾದಿ ಯೆಶಾಯನ ಗ್ರಂಥ 60ನೇ ಅಧ್ಯಾಯ ವಚನ 17. 2024 ಕಳೆದು ಹೋಗಿದೆ. 2025ರಲ್ಲಿ ನಾವು ಕಾಲಿಟ್ಟಿದ್ದೇವೆ. ಕೆಲವು ದಿನಗಳಾಗಿದೆ, ಹೌದಲ್ವಾ? ಈ 2024ರಲ್ಲಿ ನೀವೇನೆಲ್ಲ ಕಳೆದುಕೊಂಡಿದ್ದೀರೋ ಭಯಪಡಬೇಡಿ, ದುಃಖಿಸಬೇಡಿ, ಕಳವಳಗೊಳ್ಳಬೇಡಿ. ನೀವು ಕಳೆದುಕೊಂಡದಕ್ಕೆಲ್ಲ ಪ್ರತಿಫಲವಾಗಿ ದೇವರು ಇನ್ನೂ ಶ್ರೇಷ್ಠವಾದುದನ್ನು, ವಿಶೇಷವಾದುದನ್ನು ನೀಡುತ್ತೇನೆಂದು ವಾಗ್ದಾನ ಮಾಡುತ್ತಿದ್ದಾರೆ. ವಾಗ್ದಾನ ಮಾಡಿದ ದೇವರು ನಂಬಿಗಸ್ತರು. ನಮಗೆ, ನಮ್ಮ ಜೀವಸ್ವರ ತಂಡಕ್ಕೆ ಅಥವಾ ಜೀವಸ್ವರ ವೀಕ್ಷಕರು, ನಮ್ಮ ಕುಟುಂಬಗಳಿಗೆ ದೇವರು ಕೊಟ್ಟ ಈ ವಾಕ್ಯವನ್ನು, ವಾಗ್ದಾನವನ್ನು ಈ ವರ್ಷದಲ್ಲಿ ನೆರವೇರಿಸಿಯೇ ತೀರುವರು. ಪ್ರೇಸ್ ದ ಲಾರ್ಡ್. ಪ್ರವಾದಿ ಯೆಶಾಯನ ಗ್ರಂಥ 60ನೇ ಅಧ್ಯಾಯ ವಚನ 17. ಒದಗಿಸುವೆ ನಿನಗೆ ಮರವಿದ್ದಲ್ಲಿ ತಾಮ್ರವನ್ನು, ಹಿತ್ತಾಳೆಗೆ ಬದಲಾಗಿ ಬಂಗಾರವನ್ನು, ಕಬ್ಬಿಣಕ್ಕೆ ಪ್ರತಿಯಾಗಿ ಬೆಳ್ಳಿಯನ್ನು, ಕಲ್ಲುಗಳ ಸ್ಥಾನದಲ್ಲಿ ಕಬ್ಬಿಣವನ್ನು ಮಾಡುವೆ. ಶಾಂತಿಯನ್ನೇ ನಿನಗೆ ಅಧಿಪತಿಯನ್ನಾಗಿ, ಸದ್ಧರ್ಮವನ್ನೇ ನಿನಗೆ ಅಧಿಕಾರಿಯನ್ನಾಗಿ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಈ ಹೊಸ ವರ್ಷದಲ್ಲಿ ದೇವರು ಹಳೆಯ ವರ್ಷದಲ್ಲಿ ನಾವು ಕಳೆದುಕೊಂಡಿರುವ ವಸ್ತುಗಳಿಗೆ ಪ್ರತಿಯಾಗಿ ಅದನ್ನು ರೀಫಿಲ್ ಮಾಡಲು, ಸಬ್ಸ್ಟಿಟ್ಯೂಟ್ ಅನ್ನು ಒದಗಿಸಿಕೊಟ್ಟು ಆ ಸ್ಥಾನವನ್ನು ತುಂಬಿಸಲು ಶಕ್ತರಾಗಿದ್ದಾರೆ. ಕಾರಣ, ಜೋಸೆಫನು ತನ್ನ ಒಡ ಹುಟ್ಟಿದ ಸಹೋದರ ಸಹೋದರಿಯರು, ತಂದೆ ತಾಯಿ, ತನ್ನ ಕುಟುಂಬ, ತನ್ನ ಮನೆತನ ಎಲ್ಲವನ್ನ ಕಳೆದುಕೊಂಡು ಒಂಟಿಯಾಗಿ ಅವನು ಈಜಿಪ್ಟ್ ದೇಶದಲ್ಲಿ ಅಲೆಮಾರಿಯಾಗಿ ಇದ್ದ. ಅಂಥ ಸಮಯದಲ್ಲಿ ದೇವರು ಅವನನ್ನು ಗುರುತಿಸಿ ಅವನು ದುಃಖವನ್ನು ಮರೆಯುವ ಹಾಗೆ, ಅವನು ಕಳೆದುಕೊಂಡ ಎಲ್ಲ ಸಂಬಂಧಗಳನ್ನು ಮತ್ತೆ ಅವನು ಮರಳಿ ಪಡೆಯುವ ಹಾಗೆ ಫರೋಹ ರಾಜಕುಮಾರಿತೆಯನ್ನು ಅವನು ಮದುವೆಯಾಗಿ ಆಕೆಯ ಮುಖಾಂತರ 2 ಮಕ್ಕಳನ್ನು ಸಹ ಪಡೆದುಕೊಂಡನು. ಮನಸ್ಸೆ ನೀನು ಹಳೆಯ ಘಟನೆಗಳನ್ನೆಲ್ಲ ಮರೆತು ಬಿಡು ಎಂದು ಮನಸ್ಸೆ ಎಂದು ತನ್ನ ಶ್ರೇಷ್ಠ ಮಗನಿಗೆ ಹೆಸರಿಟ್ಟನು. 2ನೆಯ ಗಂಡು ಮಗುವಿಗೆ ಎಫ್ರಾಯಿಮ್, ನೀನು ನನ್ನ ಮುದ್ದು ಕಂದ ಅಲ್ಲವೇ ಎಂದು ಅಣ್ಣಂದಿರು, ತಂದೆ ತಾಯಿ ಕಳೆದು ಹೋದ ಪ್ರೀತಿ ವಾತ್ಸಲ್ಯಕ್ಕೆ ಬದಲಾಗಿ ದೇವರು ಹೊಸ ಸಂಬಂಧಗಳನ್ನು ಕೊಟ್ಟು ಅವನನ್ನು ಬಲಪಡಿಸಿ ಅಭಿಷೇಕ ಮಾಡಿದರು. ಮಾತ್ರವಲ್ಲ, ಕಳೆದುಕೊಂಡಿದ್ದ ಅಣ್ಣಂದಿರು ಸಹ, ತಂದೆ ಸಹ ಮತ್ತೆ ಆತನೊಟ್ಟಿಗೆ ಸೇರುವಂತೆ ಮಾಡಿದ ದೇವರು ನಂಬಿಗಸ್ತರಾಗಿದ್ದಾರೆ. ಭಯಪಡಬೇಡಿ. ಈ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ನೀನು ಮರದ ವಸ್ತುವನ್ನು ಕಳೆದುಕೊಂಡಿದ್ದೆ, ದುಃಖ ಪಡಬೇಡ, ಮರಕ್ಕೆ ಬದಲಾಗಿ ತಾಮ್ರದ ವಸ್ತುವನ್ನು ಕೊಡುತ್ತೇವೆ. ನೋಡಿ, ಮರ ಅಂದ್ರೇನು? ವುಡ್ ಐಟಮ್. ಒಂದು ವುಡನ್ ಚೇರ್, ವುಡನ್ ರ್ಯಾಕ್, ವುಡನ್ ಟೇಬಲ್ ಅಂತ ನಾವು ನೋಡ್ತೀವಿ. ದೇವ್ರು ಹೇಳ್ತಾರೆ, ಅದು ಮರದ ವಸ್ತುವನ್ನು ನೀನು ಕಳೆದುಕೊಂಡು ದುಃಖಿಸುವುದಕ್ಕೆ, ಅದಕ್ಕೆ ಬದಲು ನಾನು ತಾಮ್ರದ ವಸ್ತು, ಮರಕ್ಕಿಂತ ತಾಮ್ರ ಕಾಸ್ಟ್ಲಿ, ಮರಕ್ಕಿಂತ ತಾಮ್ರ ಶ್ರೇಷ್ಠ, ಗಟ್ಟಿಯಾದುದನ್ನು ನಿನಗೆ ಕೊಡುತ್ತೇನೆ. ಹಿತ್ತಾಳೆಗೆ ಬದಲಾಗಿ ಬಂಗಾರವನ್ನು. ಅಯ್ಯೋ, ನಾನು ಹಿತ್ತಾಳೆ ಕಳೆದುಕೊಂಡೆ ಎಂದು ದುಃಖಿಸುತ್ತೀಯೋ? ಹಿತ್ತಾಳೆ ಅನ್ನುವ ರೂಪದಲ್ಲಿ ಒಬ್ಬ ವ್ಯಕ್ತಿಗಳಿರಬಹುದು. ಇವರನ್ನು ನಾನು ಪ್ರೀತಿ ಮಾಡಿದ್ದೆ, ಇವರನ್ನು ನಾನು ನಂಬಿದ್ದೆ, ಇವರು ನನ್ನಿಂದ ದೂರ ಆಗಿದ್ದಾರೆ, ಇವರನ್ನು ನಾನು ಕಳೆದುಕೊಂಡೆನಲ್ಲ ಎಂದು ದುಃಖಿಸುತ್ತೀಯೋ? ದುಃಖಿಸಬೇಡ. ಅದು ಹಿತ್ತಾಳೆ, ಹೋದರೆ ಹೋಗಲಿ. ಹಿತ್ತಾಳೆಗೆ ಬದಲಾಗಿ ಬಂಗಾರವನ್ನು, ಚಿನ್ನವನ್ನು, ಅಮೂಲ್ಯವಾದುದನ್ನು ದೇವರು ನಮಗೆ ನೀಡಲಿದ್ದಾರೆ. ಕಬ್ಬಿಣಕ್ಕೆ ಪ್ರತಿಯಾಗಿ ಬೆಳ್ಳಿಯನ್ನು. ಕಬ್ಬಿಣ ಕಾಸ್ಟ್ಲಿನ, ಬೆಳ್ಳಿ ಕಾಸ್ಟ್ಲಿನ? ಇವತ್ತು ಕಬ್ಬಿಣದ ರೀತಿಯಲ್ಲಿರುವ ವಸ್ತುಗಳು ಕಳೆದು ಹೋಗಿದ್ಯಾ? ವ್ಯಕ್ತಿಗಳು ಕಳೆದು ಹೋಗಿದ್ದಾರಾ? ನಿನಗೆ ದೇವರು ಬೆಳ್ಳಿಯನ್ನು ಅನುಗ್ರಹಿಸಲಿದ್ದಾರೆ. ಬೆಳ್ಳಿ ಅಂದರೆ ಏನು? ಶ್ರೇಷ್ಠವಾದುದು, ಬೆಲೆ ಬಾಳುವಂಥದ್ದು. ಕಲ್ಲುಗಳ ಸ್ಥಾನದಲ್ಲಿ ಕಬ್ಬಿಣವನ್ನು. ಅಂದರೆ ನಮ್ಮ ದಿನೇ ನಮ್ಮ ಜೀವನದ ಶೈಲಿ ಅಥವಾ ನಮ್ಮ ಜೀವಿತ ಕಾಲದ ಆಶೀರ್ವಾದಗಳಲ್ಲಿ ಒಂದು ಅಭಿವೃದ್ಧಿಯನ್ನು, ಆಶೀರ್ವಾದವನ್ನು ನೀಡುತ್ತಾರೆ. ಇದಕ್ಕೆ ಕಾರಣ ಏನು? ಶಾಂತಿಯನ್ನು ನಿನಗೆ ಅಧಿಪತಿಯನ್ನಾಗಿ ಮಾಡುತ್ತೇನೆ. ಶಾಂತಿ ಅಂದರೆ ಯಾವುದು? ಯೇಸು ಹೇಳಿದ್ರು, ನಿಮಗಿರಲಿ ಶಾಂತಿ, ನನ್ನ ಶಾಂತಿ ಸಮಾಧಾನವನ್ನು ನಿಮಗೆ ಕೊಡುತ್ತೇನೆ ಎಂದು ಶಿಷ್ಯರಿಗೆ ಹೇಳಿದರು. ಅಂದರೆ ಈ ಲೋಕದ ಭಯಭೀತಿ, ಈ ಲೋಕದ ಸಮಸ್ಯೆಗಳು, ಈ ಲೋಕದ ಜನರು, ಈ ಲೋಕದ ಕಷ್ಟ ಸಂಕಟಗಳನ್ನು ಎದುರಿಸಲು ಸಾಧ್ಯವಾಗದೆ ಭಯಭ್ರಾಂತರಾಗಿ ತತ್ತರಿಸಿ ಹೋಗಿದ್ದ ಶಿಷ್ಯರಿಗೆ ಶಾಂತಿಯನ್ನು ನೀಡಿದರು. ಅದು ಯೇಸುವಿನ ಶಾಂತಿ. ಹೊಸ ವರ್ಷದಲ್ಲಿ
ದೇವರ ಶಾಂತಿ, ಕ್ರಿಸ್ತೇಸುವಿನ ಶಾಂತಿ ನಮ್ಮನ್ನ ಅಧಿಪತಿಯಾಗಿ ಅದು ನಮ್ಮನ್ನ ಆಳ್ವಿಕೆ ಮಾಡುತ್ತದೆ, ಅದು ನಮ್ಮನ್ನ ವಶಪಡಿಸಿಕೊಳ್ಳುತ್ತದೆ. ಸದ್ಧರ್ಮವನ್ನು ನಿನಗೆ ಅಧಿಕಾರಿಯನ್ನಾಗಿ ನೇಮಕ ಮಾಡುತ್ತೇನೆ. ಸದ್ಧರ್ಮ ಅಂದ್ರೆ ಯೆಹೋವ ಚಿದ್ಕೇನು, ದೇವರೇ ನನ್ನ ಸದ್ಧರ್ಮ, ದೇವರ ನೀತಿಯೇ ನನ್ನ ನೀತಿ. ನನ್ನ ಸ್ವಂತ ಸತ್ಕಾರ್ಯಗಳಿಂದಲ್ಲ, ಯೇಸುವಿನ ಸತ್ಕಾರ್ಯದ ಮೂಲಕ, ಯೇಸುವಿನ ಜನನ, ಶಿಲುಬೆಯ ಮರಣ, ಪುನರುತ್ಥಾನ, ಆ ಸದ್ಧರ್ಮ ಯೆಹೋವ ಚಿದ್ಕೇನು ನನಗೆ ದೇವರಾಗಿ, ಆ ಧರ್ಮ ನನ್ನನ್ನು ಕಾಪಾಡಿಕೊಂಡು ಹೋಗುತ್ತದೆ. ಯೇಸುವಿನ ನೀತಿಯ ಕಾರ್ಯ ನನ್ನನ್ನು ಸನ್ನೀತಿಯಲ್ಲಿ ಮುನ್ನಡೆಸಲ್ಪಡುತ್ತದೆ ಎಂಬುದಾಗಿ ಭಯಪಡಬೇಡಿ. ಕರ್ತರಾದ ಯೇಸುವೇ, ಮುಂಜಾನೆ ವೇಳೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರನ್ನು, ಅವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಗತಿಸಿ ಓದುವುದನ್ನು ಕುರಿತು ಚಿಂತಿಸಬೇಡ. ಹಳೆಯ ಘಟನೆಗಳನ್ನು ನೆನಪಿಗೆ ತಂದುಕೊಂಡು ಚಿಂತೆ ಪಡಬೇಡ, ದುಃಖ ಪಡಬೇಡ, ಅಳಬೇಡ. ಬದಲಿಗೆ ಇಗೋ, ನಾನು ನಿಮ್ಮ ಮಧ್ಯೆ ನೂತನ ಕಾರ್ಯಗಳನ್ನು ಎಸಗುವ ದೇವರಾಗಿದ್ದೇನೆ. ನಾನು ಕ್ಷಣ ಮಾತ್ರದಲ್ಲಿ ಎಲ್ಲವನ್ನು ಹೊಸದಾಗಿ ಸೃಷ್ಟಿ ಮಾಡುತ್ತೇನೆ. ನನ್ನ ಜನರ ಮುಖದಲ್ಲಿರುವ ಕಣ್ಣೀರನ್ನು ಒರೆಸಿ ಬಿಡುತ್ತೇನೆ. ಅವರ ಅವಮಾನಕ್ಕೆ ಬದಲಾಗಿ 2 ಪಟ್ಟು ಮಾನವನ್ನು, ಗೌರವವನ್ನು, ಮಹಿಮೆಯನ್ನು ನಾನು ನಿಮಗೆ ಅನುಗ್ರಹಿಸುತ್ತೇನೆ. ಗತಿಸಿ ಓದುವುದನ್ನ ಮರೆತು ಬಿಡುವಂತೆ, ಮನಸ್ಸೇ ಹಳೆಯ ಎಲ್ಲ ದುಃಖಗಳನ್ನು ಮರೆತು ಬಿಡು ಎಂದು ಜೋಸೆಫನ ದುಃಖವನ್ನು ನೀಗಿಸಿದ ದೇವರು ಇಂದು ನಮ್ಮೊಬ್ಬೊಬ್ಬರ ಅಂತರಾಳದಲ್ಲಿ, ಮನಸ್ಸಿನಲ್ಲಿ ಕಳೆದ ವರ್ಷ ನಾವು ಕಳೆದುಕೊಂಡ ವ್ಯಕ್ತಿಗಳು, ನಾವು ನಂಬಿ ಮೋಸ ಹೋದಂತಹ ವ್ಯಕ್ತಿಗಳು, ನಮಗೆ ಮೋಸ ಮಾಡಿದವರು, ಈ ಎಲ್ಲ ಘಟನೆಗಳನ್ನು ಕುರಿತು ನಾವು ಚಿಂತಿಸಬೇಡ. ದೇವರ ಚಿತ್ತವಿಲ್ಲದೆ ನನ್ನ ಜೀವಿತದಲ್ಲಿ ಏನೂ ನಡೆಯುವುದಿಲ್ಲ. ಕಲ್ಲಿಗೆ ಬದಲಾಗಿ ಕಬ್ಬಿಣವನ್ನು, ಮರಕ್ಕೆ ಬದಲಾಗಿ ತಾಮ್ರವನ್ನು, ತಾಮ್ರಕ್ಕೆ ಹಿತ್ತಾಳೆಗೆ ಬದಲಾಗಿ ಬಂಗಾರವನ್ನು ದೇವರು ನಮಗೆ ಅನುಗ್ರಹಿಸಿ, ದೇವರ ಶಾಂತಿ ನಮಗೆ ಅಧಿಪತಿಯಾಗಿ, ದೇವರ ಸದ್ಧರ್ಮ ನಮ್ಮನ್ನು ಅಧಿಕಾರಿಯಾಗಿ ಈ ಹೊಸ ವರ್ಷದಲ್ಲಿ ಆಶೀರ್ವಾದದೊಂದಿಗೆ ಮುನ್ನಡೆಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್.